ಖಾತಾ, ಬಿ ಖಾತಾ, CMC ಖಾತಾ, ಪಂಚಾಯತಿ ಖಾತಾ, ಉಂಡೆ ಖಾತಾ, ಈ ಎಲ್ಲಾದ್ರ ಬಗ್ಗೆ ತಿಳ್ಕೊಬೇಕಾ? ಈ ವಿಡಿಯೋ ಕೊನೆವರೆಗೂ ನೋಡಿ, ಪೂರ್ತಿ ತಿಳ್ಕೊಳ್ಳಿ. ನಮಸ್ತೆ ಕರ್ನಾಟಕ, ಜ್ಞಾನಿ ಲಾ ಸೀರೀಸ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಷಯ ಬಂದು ಖಾತಾ ಅಂತ. ಫಸ್ಟ್ ನಾವು ಖಾತಾ ಹೆಂಗ್ ಬಂತು ಅಂತ ತಿಳ್ಕೊಬೇಕು. ನಮ್ಗೆ ಗೊತ್ತು, ಬೆಂಗಳೂರು ಫಾರ್ಮ್ ಆಯ್ತು. ಬೆಂಗಳೂರು ಫಾರ್ಮ್ ಆದ್ಮೇಲೆ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಒಂದು ಬೋರ್ಡ್ ಇತ್ತು. ಆ ಬೋರ್ಡ್ ಕೆಲಸ ಏನಪ್ಪಾ ಅಂದ್ರೆ, ನಮ್ಗೆ ಬೇಸಿಕ್ ಕಮ್ಯುನಿಟೀಸ್ ಕೊಡೋದು, ಲೇಔಟ್ ಅಪ್ರೂವಲ್ ಮಾಡೋದು, ಇದು ಅವ್ರ ಕೆಲಸ ಆಗಿತ್ತು. ಇವಾಗ ಬೆಂಗಳೂರು ಮಹಾನಗರ ಪಾಲಿಕೆದಲ್ಲಿ ಎಷ್ಟು ವಾರ್ಡ್ ಇತ್ತಪ್ಪ 2007 ವರೆಗೂ ಅಂತ ನೋಡೋದಾದ್ರೆ 99 ವಾರ್ಡ್ಸ್ ಇತ್ತು. ಇವಾಗ ಹೆಂಗೆ ಬೆಂಗಳೂರು BBMP ವಾರ್ಡ್ ಇಂದ ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ರು, ಆಗ 2007 ಅಲ್ಲಿ ಅದೇ ತರ ಒಂದು ಸಮಸ್ಯೆ ಕ್ರಿಯೇಟ್ ಆಯ್ತು. ಬೆಂಗಳೂರು ತುಂಬಾ ಡೆವಲಪ್ ಆಗಕ್ ಶುರು ಆಯ್ತು. ತುಂಬಾ ಜನ ಬೆಂಗಳೂರು ನೆಲೆಸಕ್ ಶುರು ಆದ್ರು. ಬೆಂಗಳೂರು ಸುತ್ತಮುತ್ತಲ ಲೇಔಟ್ಗಳು ಕ್ರಿಯೇಟ್ ಆಗಕ್ ಶುರು ಮಾಡಿದ್ರು. ಅದಕ್ಕೆ ಬೆಂಗಳೂರು ಸುತ್ತಮುತ್ತಲ ಇರೋ ಜಾಗನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಮಾಡಿದ್ರು. ಎಷ್ಟನೇ ಇಸ್ವಿನಲ್ಲಿ ಮಾಡಿದ್ರು? 2007ರಲ್ಲಿ ಮಾಡಿದ್ರು. ಇವಾಗ 99 ವಾರ್ಡ್ಗಳು ಇರೋ BMP ಬೆಂಗಳೂರು ಮಹಾನಗರ ಪಾಲಿಕೆ BBMP ಆಯ್ತು. ಎಷ್ಟು ವಾರ್ಡ್ ಆಯ್ತು? 199 ವಾರ್ಡ್ಸ್ ಆಯ್ತು. ಅಂದ್ರೆ 100 ವಾರ್ಡ್ ನ ಎಕ್ಸ್ಟ್ರಾ ಕ್ರಿಯೇಟ್ ಮಾಡಿದ್ರು. ಹೆಂಗ್ ಕ್ರಿಯೇಟ್ ಮಾಡಿದ್ರಪ್ಪ ಅಂದ್ರೆ, ಅದರಲ್ಲಿ ಒಂದು TMC ಅಂದ್ರೆ ಟೌನ್ ಮುನ್ಸಿಪಲ್ ಕೌನ್ಸಿಲ್, 7 ಸಿಟಿ ಮುನ್ಸಿಪಲ್ ಕೌನ್ಸಿಲ್, ಮತ್ತೆ 110 ವಿಲೇಜಸ್ ನ ಇನ್ಕ್ಲೂಡ್ ಮಾಡ್ಕೊಂಡ್ರು. ಹಿಂಗೆ ಇನ್ಕ್ಲೂಡ್ ಮಾಡ್ಕೊಂಡು ಫಾರ್ಮ್ ಆಗಿದೆ BBMP ಆಯ್ತು. ಇವಾಗ ವೆಲ್ ಅಂಡ್ ಗುಡ್, BBMP ಅಂತ ಕ್ರಿಯೇಟ್ ಆಯ್ತು. ಇದರಿಂದ ಆಗ ಸಮಸ್ಯೆ ಏನಾಯ್ತಪ್ಪ ಅಂತ ನೋಡೋದಾದ್ರೆ, ಓಕೆ, BMP ಅವರು ಒಂದು ಟ್ಯಾಕ್ಸ್ ಸಿಸ್ಟಮ್ ಇಟ್ಕೊಂಡಿದ್ರು. ಇವಾಗ ಒಂದು ಲ್ಯಾಂಡ್ ಮೇಲೆ ಇಷ್ಟು ಲ್ಯಾಂಡ್ ಇದ್ರೆ ಇಷ್ಟು ಟ್ಯಾಕ್ಸ್ ಅಂತ. ಹಂಗೆ CMC, TMC ಮತ್ತೆ ಪಂಚಾಯತ್ ಡಿಫ್ರೆಂಟ್ ಬೈಲಾಗಳಿದ್ದು. ಇವಾಗ ಇವೆಲ್ಲ ಇನ್ಕ್ಲೂಡ್ ಆಗಿರೋದ್ರಿಂದ ಒಂದು ಸಿಂಗಲ್ ಕಾಮನ್ ಟ್ಯಾಕ್ಸ್ ಸಿಸ್ಟಮ್ ತಂದ್ರೆ ಈ ಕನ್ಫ್ಯೂಷನ್ ಎಲ್ಲ ದೂರ ಆಗುತ್ತೆ ಅನ್ಬಿಟ್ಟು ಖಾತಾ ಅಂತ ಸೃಷ್ಟಿ ಮಾಡಿದ್ರು. ಓಕೆ, ಖಾತಾ ಇಲ್ಲಿಂದ ಸೃಷ್ಟಿ ಆಯ್ತು. ಈಗ ಖಾತಾನಲ್ಲಿರೋ ಹಲವು ವಿಧಗಳನ್ನ ನಾವು ನೋಡೋಣ. ಫಸ್ಟ್ ಖಾತಾ ಅಂದ್ರೆ ಏನಪ್ಪ? ಲೀಗಲಿ ವ್ಯಾಲಿಡ್ ಖಾತಾ. ಅದು ಅಂದ್ರೆ ಒಂದು ಸೈಟ್ ಫಾರ್ಮ್ ಆಗಕ್ಕೆ ಏನೇನು ಲೀಗಲಿ ಸ್ಟೆಪ್ಸ್ ತಗೊಬೇಕು, ಎಲ್ಲಾ ಸ್ಟೆಪ್ಸ್ ನ ತಗೊಂಡು ಒಂದು ಸೈಟ್ ಫಾರ್ಮ್ ಮಾಡಿದ್ದಾರೆ. ಆ ಒಂದು ಸೈಟ್ಗೆ ಖಾತಾ ಕೊಡ್ತಾರೆ. ಓಕೆ, ಖಾತಾ ವೆಲ್ ಅಂಡ್ ಗುಡ್, ಎಲ್ಲ ಫಾರ್ಮ್ ಆಗಿರ್ತದೆ, DC ಕನ್ವರ್ಷನ್ ಆಗಿರ್ತದೆ, ಲೇಔಟ್ ಅಪ್ರೂವಲ್ ಆಗಿರ್ತದೆ. ನೆಕ್ಸ್ಟ್ ಬಿ ಖಾತಾ ಅಂದ್ರೆ ಏನಪ್ಪಾ? 2007 ವರೆಗೂ ಬಿ ಖಾತಾ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಬಿ ಖಾತಾ ಹೆಂಗ್ ಬಂತು ಅಂತ ನೋಡೋದಾದ್ರೆ, ಹಿಂಗೆ ಬೆಂಗಳೂರಲ್ಲಿರೋರು ಖಾತಾ ತಗೊಂಡು ಸೈಟ್ ತಗೊಂಡು ಮನೆ ಕಟ್ಕೊಂಡಿದ್ರು. ಬೆಂಗಳೂರು ಸುತ್ತಮುತ್ತಲ ರೆವೆನ್ಯೂ ಸೈಟ್ ಫಾರ್ಮ್ ಆಗಿ ಮನೆ ಕಟ್ಕೊಂಡ್ಬಿಟ್ಟಿದ್ರು. ಅವ್ರಿಗೆಲ್ಲ ಬೇಸ್ ಕಮ್ಯುನಿಟೀಸ್ ಸರ್ಕಾರ ಕೊಡ್ತಾ ಇತ್ತು. ಓಕೆ, PIL ಹಾಕೊಂಡ್ರು ಒಂದು ಕೋರ್ಟ್ಗೆ, ಸ್ವಾಮಿ ನಾವು ಖಾತಾ ತಗೊಂಡು ಬೆಟರ್ಮೆಂಟ್ ಚಾರ್ಜ್ ಕಟ್ಟಿ ಎಲ್ಲ ಟ್ಯಾಕ್ಸ್ ಎಲ್ಲ ಕಟ್ಕೊಂಡು ನಮ್ಗೆ ಈ ಫೆಸಿಲಿಟಿ ಕೊಡ್ತಾ ಇದಾರೆ. ಆ ರೆವೆನ್ಯೂ ಸೈಟ್ ಅಲ್ಲಿ ಇರೋರಿಗೆ ಈ ಎಲ್ಲಾ ಫೆಸಿಲಿಟಿ ಫ್ರೀ ಆಗಿ ಸಿಗ್ತಾ ಇದೆ ಅಂತ. ಸೊ ದಟ್ ಕೋರ್ಟ್ ಇಲ್ಲ, ಒಂದು ರಿಜಿಸ್ಟ್ರಿಗೆ ಡಿಫ್ರೆನ್ಸಿಯೇಷನ್ ಮಾಡಿ ಖಾತೆಗೂ ಬಿ ಖಾತೆಗೂ ಅಂತ. ಅವಾಗಿಂದನೇ ಶುರು ಆಗಿದ್ದು ಬಿ ಖಾತೆ ರಿಜಿಸ್ಟರ್. ಬಿ ಖಾತೆ ಅಂದ್ರೆ ಒಂದು ಲೆಡ್ಜರ್ ಇಕ್ಕಿರ್ತಾರೆ. ಆ ಲೆಡ್ಜರ್ ಅಲ್ಲಿ ಎಂಟ್ರಿ ಆಗುತ್ತೆ ನಿಮ್ ಸೈಟ್, ಇಲ್ಲಿ ಇಂಥ ಸೈಟ್ ಅಲ್ಲಿ ಇಂಥ ಮನೆ ಕಟ್ಟಿದ್ದಾರೆ ಅನ್ನೋದು. ಅದನ್ನ ಬಿ ಖಾತಾ ಅಂತ ಸೃಷ್ಟಿ ಮಾಡಿದ್ರು. ಅವಾಗ ಸರ್ಕಾರ ಒಂದು ಸ್ಕೀಮ್ ಬಿಡ್ತಾ ಇರ್ತದೆ, ಲೈಕ್ ಬೆಟರ್ಮೆಂಟ್ ಚಾರ್ಜ್ ಕಟ್ಟಿ ಬಿ ಖಾತಾ ಟು ಖಾತಾ ಕನ್ವರ್ಟ್ ಮಾಡ್ಕೊಳ್ಳಿ ಅಂತ. ಅದೇ ಇವಾಗ ಬಿಟ್ಟಿರೋದು, ಬಿ ಖಾತಾ ಟು ಖಾತಾ ಕನ್ವರ್ಷನ್ಗೆ. ಓಕೆ, ಖಾತಾ ಗೊತ್ತಾಯ್ತು. ಇವಾಗ ಬಿ ಖಾತಾ ಗೊತ್ತಾಯ್ತು. ಖಾತಾ ಹೆಂಗ್ ಕಾಣಿಸುತ್ತಪ್ಪ, ಬಿ ಖಾತಾ ಹೆಂಗ್ ಕಾಣಿಸುತ್ತಪ್ಪ ಅಂತ ಸ್ಕ್ರೀನ್ ಅಲ್ಲಿ ಬರ್ತಾ ಇದೆ ನೋಡಿ. ಖಾತಾ ಸರ್ಟಿಫಿಕೇಟ್ ಈ ರೀತಿ ಇರುತ್ತೆ, ಬಿ ಖಾತಾ ಎಕ್ಸ್ಟ್ರಾಕ್ಟ್ ಈ ತರ ಇರುತ್ತೆ. ಓಕೆ, ಖಾತಾಗೂ ಬಿ ಖಾತಾ ಇವಾಗ ಡೂಪ್ಲಿಕೇಟ್ ಖಾತಾ ಅಂತ ಸುಮಾರು ಫಾರ್ಮ್ ಆಗಿದೆ ಬೆಂಗಳೂರಲ್ಲಿ. ಹೆಂಗ್ ಫಾರ್ಮ್ ಆಯ್ತಪ್ಪ ಅಂದ್ರೆ, ಬ್ಯಾಂಕ್ಗಳು ಖಾತಾ ಇದ್ರೆ ಮಾತ್ರ ನಾವು ಲೋನ್ ಕೊಡ್ತೀನಿ ಅಂದ್ರೆ, ಇವಾಗ ಮನೆ ಕಟ್ಟಕ್ಕೆ ಖಾತಾ ಇರ್ಲೇಬೇಕಾದಂತ ಪರಿಸ್ಥಿತಿ ಬಂತು. ಅವಾಗ ಸುಮಾರು ಜನ ಬಿ ಖಾತಾ ಇರೋದನ್ನ ಡೂಪ್ಲಿಕೇಟ್ ಖಾತಾ ಮಾಡಿಸ್ಕೊಂಡಿದ್ದಾರೆ. ಓಕೆ, ನಾವು ಹೆಂಗಪ್ಪ ನೋಡ್ಕೊಬಹುದು? ಮನೆ ತಗೊಳ್ಳೋ ಹೋಗಿ ಇವಾಗ ಏನೋ ಸೈಟ್ ತಗೋತಾ ಇರ್ತೀನಿ, ಅದಕ್ಕೆ ನಿಜವಾಗ್ಲೂ ಖಾತಾ ಇದೆಯಾ ಇಲ್ವಾ ಅಂತ ನೋಡೋದಾದ್ರೆ, ನಾವು BBMP ಹೋಗಿ ಒಂದು ವೆರಿಫಿಕೇಶನ್ ಮಾಡಿಸ್ಕೊಂಡ್ರೆ ನಮ್ಗೆ ಗೊತ್ತಾಗ್ತದೆ. ಅದ್ರ ಜೊತೆಗೆ ಇನ್ನೊಂದು ನೋಡ್ಬೇಕಾಗಿರೋದು, ಬಿ ಖಾತಾಗೆ ಎಕ್ಸ್ಟ್ರಾಕ್ಟ್ ಮಾತ್ರ ಕೊಟ್ಟಿರ್ತಾರೆ, ಬಿ ಖಾತಾ ಸರ್ಟಿಫಿಕೇಟ್ ಕೊಟ್ಟಿರಲ್ಲ. ಖಾತಾಗೆ ಎಕ್ಸ್ಟ್ರಾಕ್ಟ್ ಕೊಡ್ತಾರೆ, ಸರ್ಟಿಫಿಕೇಟ್ ಕೊಡ್ತಾರೆ. ಈ ತರ ಮಾಡೋದ್ರಿಂದ ನಮ್ಗೆ ಡೂಪ್ಲಿಕೇಟ್ ಖಾತಾಗಳು ಯಾವ್ಯಾವು ಅಂತ ಗೊತ್ತಾಗ್ತದೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಪಂಚಾಯತಿ ಖಾತಾ. ಈ ಪಂಚಾಯತಿ ಖಾತಾ ಮೇನ್ಲಿ ಏನಪ್ಪಾ ಅಂದ್ರೆ, ಈ ಬೆಂಗಳೂರು BBMP ಲಿಮಿಟ್ ಗಿಂತ ಆಚೆ ಇರೋನ ಪಂಚಾಯತಿ ಖಾತಾ ಅಂತ ಕರೀತಾರೆ. ಇಲ್ಲಿ 2 ತರ ಡಾಕ್ಯುಮೆಂಟ್ ಕೊಡ್ತಾರೆ. ನಮ್ಗೆ ಫಾರಂ ನಂಬರ್ 9 ಕೊಡ್ತಾರೆ, ಅದು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದಾರೆ. ಫಾರಂ ನಂಬರ್ 9 ಏನ್ ಹೇಳ್ತದೆ ಅಂದ್ರೆ, ಈ ಒಂದು ಪರ್ಟಿಕ್ಯುಲರ್ ಲ್ಯಾಂಡ್ ನಾನ್ ಅಗ್ರಿಕಲ್ಚರ್ ಪರ್ಪಸ್ಗೆ, ಅಗ್ರಿಕಲ್ಚರ್ ಪರ್ಪಸ್ ಇಂದ ನಾನ್ ಅಗ್ರಿಕಲ್ಚರ್ ಪರ್ಪಸ್ಗೆ ಯೂಸ್ ಮಾಡಬಹುದು ಅಂತ ಒಂದು ಅಥೆಂಟಿಕೇಶನ್ ಕೊಡೋದೇ ಫಾರ್ಮ್ ನಂಬರ್ 9. ಆಮೇಲೆ 11A ಮತ್ತೆ 11B ಅಂತ 2 ತರ ಕೊಡ್ತಾರೆ. 11A ಅಂದ್ರೆ ವಿಚ್ ಇಸ್ ಸಿಮಿಲರ್ ಟು ಖಾತಾ, ಎಲ್ಲ ಲೀಗಲಿ ಎಲ್ಲಾ ಸ್ಟೆಪ್ಸ್ ಫಾಲೋ ಆಗಿ ಸೈಟ್ ಮಾಡಿರ್ತಾರೆ. 11B ಅಂದ್ರೆ DC ಕನ್ವರ್ಷನ್ ಆಗಿರುತ್ತೆ, ಲೇಔಟ್ ಅಪ್ರೂವಲ್ ಆಗಿರಲ್ಲ, ಏನೋ ಒಂದು ಅರ್ಡಲ್ ಇರುತ್ತೆ, ಅದರಿಂದಾನೇ 11B ಅಂತ ಕೊಟ್ಟಿರ್ತಾರೆ. ಸೊ ದಟ್ ನಾವು ಪಂಚಾಯತಿ ಲಿಮಿಟ್ ಅಲ್ಲಿ ತಗೊಬೇಕಾದ್ರೆ 11A ಇರೋ ಖಾತಾಗಳನ್ನೇ ತಗೊಬೇಕು. 11B ಇದ್ರೆ ಎಲ್ಲಾನು ಚೆಕ್ ಮಾಡಿ ಒಂದ್ಸರಿ ತಗೊಬೇಕಾಗ್ತದೆ. ನೆಕ್ಸ್ಟ್ ಇವಾಗ ನಮ್ಗೆ ಏನ್ ಗೊತ್ತಾಯ್ತು? ಖಾತಾ ಗೊತ್ತಾಯ್ತು, ಬಿ ಖಾತಾ ಗೊತ್ತಾಯ್ತು, ಪಂಚಾಯತಿ ಖಾತಾ ಗೊತ್ತಾಯ್ತು. ನೆಕ್ಸ್ಟ್ ನಾವು ನೋಡೋದು ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋದು ಖಾತಾ. ಖಾತಾ ಅಂದ್ರೆ ಏನಪ್ಪಾ ಅಂದ್ರೆ, ಈ ಎಲ್ಲಾ ಖಾತಾಗಳು
ಎ ಖಾತಾ, ಬಿ ಖಾತಾ, CMC ಖಾತಾ, ಪಂಚಾಯತಿ ಖಾತಾ, ಈ ಎಲ್ಲದಕ್ಕೂ ಈ ಖಾತಾ ಕೊಡ್ತಾರೆ. ಯಾರಾದ್ರೂ ಬಂದು ನಮ್ ಸೈಟ್ಗೆ ಈ ಖಾತಾ ಇದೆ ತಗೊಂಡ್ಬಿಡಿ ಅಂದ್ರೆ ನೀವ್ ಏನು ವೆರಿಫೈ ಮಾಡ್ಕೊಬೇಕು, ಈ ಖಾತಾ ಯಾವ್ದ್ರಲ್ಲಿ ಇದೆ, ಎ ಖಾತಾದಲ್ಲಿ ಇದ್ಯಾ, ಬಿ ಖಾತಾದಲ್ಲಿ ಇದ್ಯಾ, ಪಂಚಾಯತಿ ಖಾತಾದಲ್ಲಿ ಇದ್ಯಾ. ಆಮೇಲೆ ಇನ್ನೊಂದ್ ತರ ಖಾತೆ ಇದೆ, ಅದು CMC ಖಾತಾ ಅಂತ. CMC ಅಂದ್ರೆ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಖಾತಾ ಅಂತ. ಇದು ಸಮಥಿಂಗ್ ಸಿಮಿಲರ್ ಟು ಬಿ ಖಾತಾ ಓನ್ಲಿ. ಓಕೆ, ಯಾವ್ಯಾವ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಇದ್ದವಪ್ಪ ಅಂತ ನೋಡೋದಾದ್ರೆ ಬೊಮ್ಮನಹಳ್ಳಿ, ರಾಜರಾಜೇಶ್ವರಿ, KR ಪುರಂ, ಮತ್ತೆ ಮಹದೇವಪುರ, ಯಲಂಕ, ಬ್ಯಾಟರಾಯನಪುರ, ದಾಸರಹಳ್ಳಿ, ಇವೆಲ್ಲ CMC ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಆಗಿದ್ದು. ಅದಕ್ಕೆ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಖಾತಾ ಅಂತ ಕೊಡ್ತಿದ್ರು, ಅದನ್ನೇ CMC ಖಾತಾ. ಸುಮಾರು ಕಡೆ CMC ವಾಟರ್ ಅಂತಾರೆ, ಇದನ್ನೇ ಅವರು CMC ವಾಟರ್ ಅಂತ ಕರೆಯೋದು. ನೆಕ್ಸ್ಟ್ ನಾವು ನೋಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ, ಈ CMC ಖಾತಾ ಈಕ್ವಲ್ ಟು ಎ ಖಾತಾನಾ? ಇಲ್ಲ, CMC ಖಾತಾ ಈ ಸಂಬೋರ್ಡ್ ಸಿಮಿಲರ್ ಈಕ್ವಲ್ ಟು ಬಿ ಖಾತಾ ಓನ್ಲಿ. ಎ ಖಾತಾ ಇರ್ಲೇಬೇಕು ಒಂದ್ ಪ್ರಾಪರ್ಟಿ ತಗೊಬೇಕಾದ್ರೆ ಅಂತ ಗೊತ್ತಾಯ್ತು. ಇವಾಗ ನಮ್ಗೆಲ್ಲ ಡಿಫ್ರೆನ್ಸ್ ಗೊತ್ತಾಯ್ತು. ಈ ಖಾತಾ ಅಂದ್ರೆ ಏನು ಅಂತ ಗೊತ್ತಾಯ್ತು. ಎಲೆಕ್ಟ್ರಿಕಲಿ ಕಂಪ್ಯೂಟರ್ ಜನರೇಟೆಡ್ ಖಾತಾನೇ ಈ ಖಾತಾ ಅಂತ ಕರಿತೀವಿ. ನೆಕ್ಸ್ಟ್ ಉಂಡೆ ಖಾತಾ. ಏನಪ್ಪಾ ಇದು ಉಂಡೆ ಖಾತಾ ಅಂದ್ರೆ, ಅಗ್ರಿಕಲ್ಚರ್ ಲ್ಯಾಂಡ್ ನ ಜಸ್ಟ್ ಒಂದು ಡೆವಲಪ್ ಮಾಡಿ, ಡಿವಿಷನ್ ಮಾಡಿ, ಸೈಟ್ ಮಾಡಿ, ರೆವಿನ್ಯೂ ಸೈಟ್ ನ ಮಾರ್ತಾ ಇರ್ತಾರೆ. ಸುಮಾರು ಸತಿ ನಾವು ತಗೊಂತೀವಿ ಆತರ. ತುಂಬಾ ಸೈಟ್ ಕಮ್ಮಿ ಸಿಗುತ್ತೆ. BDA ಸೈಟ್ 10,000 ಸಿಗುತ್ತೆ ಅಂದ್ರೆ ರೆವಿನ್ಯೂ ಸೈಟ್ಗಳು 2,000 ಸಿಗ್ತಾ ಇರ್ತದೆ ಅಂತ ಯೂಶಲಿ ನಮ್ಮ ಬಡವರು ಮಿಡಲ್ ಕ್ಲಾಸ್ ಪರ್ಸನ್ಸ್ ಗಳು ಅದನ್ನ ತಗೊಳಕ್ ಹೋಗ್ತೀವಿ. ಅಲ್ಲೇ ನಾವು ಮಾಡೋ ತಪ್ಪು, ಲೇಔಟ್ ಅಪ್ರೂವಲ್ ಆಗದೆ, DC ಕನ್ವರ್ಷನ್ ಆಗದೆ ಯಾವುದೇ ಸೈಟು ನಾವು ತಗೊಂಬಾರ್ದು. ಆಮೇಲೆ ಇದು ಬಂದು ಉಂಡೆ ಖಾತಾ ಆಯ್ತು. ಇವಾಗ ಈ ಎಲ್ಲಾ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿದೆ ಅಂತ ತಿಳ್ಕೊಂತೀನಿ. ಮುಂದೆ ಮುಂತಾದ ಇದೇ ರೀತಿ ಲಾ ರಿಲೇಟೆಡ್ ಟಾಪಿಕ್ಸ್ ನಾನು ಮಾತಾಡ್ತಿರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿ. ಧನ್ಯವಾದ.